ನಮಸ್ಕಾರ ಸ್ನೇಹಿತರೆ. ಶ್ರವಣ ಮತ್ತು ರಮಣ ಇಬ್ಬರು ಸ್ನೇಹಿತರು ಒಟ್ಟಿಗೆ ಇದ್ರು. ಶ್ರವಣ ರಾಯರ ಭಕ್ತ ಮತ್ತು ತುಂಬಾ ವ್ಯಾಪಾರದಲ್ಲಿ ಮುಂದುವರೆದಿದ್ದ. ಆದರೆ ರಮಣ ತುಂಬಾ ಕೆಟ್ಟವನು, ಜೂಜುಕೋರನಾಗಿದ್ದ. ಕೆಟ್ಟ ಚಟಗಳಿಂದ ಕೂಡಿದ್ದ. ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದ್ದ. ಶ್ರವಣನೇ ರಮಣನನ್ನು ನೋಡಿಕೊಳ್ಳುತ್ತಿದ್ದ. ಶ್ರವಣನ ಬೆಳವಣಿಗೆಯನ್ನು ಸಹಿಸದ ರಮಣ ಆತನಿಗೆ ಕೆಡುಕನ್ನು ಮಾಡಲು ಒಬ್ಬ ಮಂತ್ರವಾದಿಯೊಂದಿಗೆ ಸೇರಿ ಆತನಿಗೆ ಮಾಟ ಮಾಡಿಸಿದ. ಇದರಿಂದ ಶ್ರವಣನಿಗೆ ತುಂಬಾ ತೊಂದರೆ ಉಂಟಾಯಿತು. ಆದರೆ ಶ್ರವಣ ತನ್ನ ರಾಯರ ಭಕ್ತಿಯನ್ನು ಬಿಡದೆ ಸದಾ ರಾಯರನ್ನು ಧ್ಯಾನ ಮಾಡುತ್ತಿದ್ದ. ರಾಯರು ಆತನನ್ನು ಬದುಕಿಸಿದರು. ರಮಣನ ವರ್ತನೆ ಮಿತಿ ಮೀರಿ ಶ್ರವಣನನ್ನು ಕೊಲ್ಲಲು ಮಂತ್ರವಾದಿಯೊಂದಿಗೆ ಪ್ರಯತ್ನಿಸಿದ. ಆಗ ಶ್ರವಣ ಒಂದೇ ಒಂದು ಕೂಗಿಗೆ ರಾಯರು ಬಂದು ಆ ಮಂತ್ರವಾದಿಯನ್ನು ಕೊಂದು ರಮಣನಿಗೆ ತಕ್ಕ ಶಾಸ್ತಿ ಮಾಡಿದರು. ಶ್ರವಣನನ್ನು ಗುಣಪಡಿಸಿ ಆತನಿಗೆ ಆಶೀರ್ವದಿಸಿದರು. ಇದರಿಂದ ತಿಳಿಯೋದು, ನಮ್ಮ ಜೊತೆ ಎಷ್ಟೇ ಹತ್ತಿರದ ಸ್ನೇಹಿತರಿದ್ರು ನಮ್ಮ ಬೆಳವಣಿಗೆ ಸಹಿಸಿಕೊಳ್ಳೋದಿಲ್ಲ ಎಂದು ತಿಳಿದ ಮೇಲೆ ಅವರಿಂದ ಹೊರಹೋಗಬೇಕು. ಎಷ್ಟೇ ಕಷ್ಟ ಬಂದರೂ ನಮ್ಮಲ್ಲಿರುವ ಭಕ್ತಿ ಅಚಲವಾಗಿರಬೇಕು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹರ ಹರ ಮಹಾದೇವ್.